ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಸಂಭ್ರಮ ಜೊತೆಯಾಗಲು ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇವೆ. ಕಳೆದ ವರ್ಷ ಅದೆಷ್ಟೋ ಕನಸುಗಳು ಹಾಗೆಯೇ ಉಳಿದು ಹೋದವು. ಈ ವರ್ಷ ಹಾಗಾಗಬಾರದು. ಸಂಭ್ರಮ ಹೆಚ್ಚಿಸುವಂತಹ ಮತ್ತು ಸಂಕಟದ ಸಂದರ್ಭಗಳು ಆದಷ್ಟು ಕಡಿಮೆ ಇರುವಂತಹ ಕ್ಷಣಗಳು ನಮ್ಮದಾಗಲಿ ಎಂಬುದು ಎಲ್ಲರ ಆಶಯ. ಸಂಭ್ರಮವನ್ನೇ ಬದುಕಾಗಿಸಿಕೊಳ್ಳಲು ನೆರವಾಗುವ ಸೂತ್ರಗಳು ಇಲ್ಲಿವೆ. ಅದರಲ್ಲಿ ಮೊದಲನೆಯದು ದಿನಚರಿ. ಹೊಸ ದಿನಚರಿಗಳು ಹೊಸ ವರ್ಷದ ಶುರುವಿನಲ್ಲಿ ತಯಾರಾಗುತ್ತದೆ ಹಾಗೂ ಹಾಗೇ ಮೂಲೆ ಸೇರುತ್ತವೆ. ಪ್ರಸ್ತುತ ಅಭ್ಯಾಸಗಳಿಗೆ ಸಂಪೂರ್ಣ ತದ್ವಿರುದ್ಧವಾದ ದಿನಚರಿಯನ್ನು ಹೇರಿಕೊಳ್ಳುವುದೇ ಇದಕ್ಕೆ ಕಾರಣ. ಇರುವ ದಿನಚರಿಯಲ್ಲೇ ಚಿಕ್ಕ ಪುಟ್ಟ ಬದಲಾವಣೆ ಮಾಡಿಕೊಂಡು ಉಪಯುಕ್ತ ಕೆಲಸಗಳು ಸೇರಿಸಿಕೊಳ್ಳುವಂತಹ ದಿನಚರಿಯನ್ನು ರೂಪಿಸಿಕೊಳ್ಳೋಣ. ಇನ್ನು ಎರಡನೆಯದು ಬದ್ಧತೆ. ಕೆಲಸ ಮಾಡಿದರೂ ಸುಮ್ಮನೆ ಕುಳಿತಿದ್ದರೂ ಗಂಟೆಗೆ 60 ನಿಮಿಷಗಳು. 100 ಆಮಿಷಗಳಲ್ಲಿ ಕಳೆದು ಹೋಗುವ ಮನಸ್ಸನ್ನು ಅದರ ಲಾಲನೆಯಿಂದ ಹೊರಗೆಳೆದು ಹಮ್ಮಿಕೊಂಡ ಯೋಜನೆಗಳ ಅನುಷ್ಠಾನಕ್ಕೆ ಬದ್ಧನಾಗಬೇಕು. ಒಂದು ಕೆಲಸವನ್ನು 21 ದಿನ ಮಾಡಿದರೆ ಅಭ್ಯಾಸವಾಗುತ್ತದೆ. ಅದೇ 90 ದಿನ ಮಾಡಿದರೆ ಜೀವನ ಕ್ರಮವೇ ಆಗಿರುತ್ತದೆ. ಮೂರನೆಯದು ಹೋಗಲಿ ಬಿಡು. ಮನುಷ್ಯನದು ನೆನಪುಗಳಿಗೆ ಸೋಲು, ಅವಮಾನ, ಕೆಟ್ಟ ಘಟನೆಗಳಿಗೆ ಅಂಟಿಕೊಳ್ಳುವ ಸ್ವಭಾವ. ನಮ್ಮ ನಿಯಂತ್ರಣದಲ್ಲಿಲ್ಲದ, ಬದಲಿಸಲಾಗದ, ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಬೇಕಿಲ್ಲದ ಸಂಗತಿಗಳನ್ನು ಹೋಗಲಿ ಬಿಡು ಎಂದು ಬದಿಗಿಟ್ಟು ಮುನ್ನಡೆಯುವ ಗಟ್ಟಿ ಮನಸ್ಸು ನಮ್ಮದಾಗಲಿ. ಇನ್ನು ನಾಲ್ಕನೆಯದು ಸಮಯ ಪಾಲನೆ ಹಾಗೂ ತ್ವರಿತ ನಿರ್ಣಯ. ಬದುಕಿನಲ್ಲಿ ಅತ್ಯಂತ ದುಬಾರಿಯಾದ್ದು ಸಮಯ. ಎಷ್ಟೋ ಬಾರಿ ನಮ್ಮ ಬದುಕಿನ ಅವ್ಯವಸ್ಥೆಗಳು ಕಣ್ಣಿಗೆ ಕಂಡರೂ ನಾವು ಆಮೇಲೆ ಮಾಡಿದರಾಯಿತು ಎಂದು ಅದನ್ನು ಮುಂದೂಡುತ್ತೇವೆ. ಹಾಗೆ ತಳ್ಳುತ್ತಾ ಬದುಕೇ ಮುಗಿದು ಹೋಗುತ್ತವೆ. ಯಾವ ಒಳ್ಳೆಯ ಅಭ್ಯಾಸವನ್ನೇ ಆಗಲಿ ತಕ್ಷಣಕ್ಕೆ ಜಾರಿಗೆ ತರಬೇಕು. ಇನ್ನು ಐದನೆಯದು ಮೊಬೈಲ್ ನಿಯಂತ್ರಣ. ನಮ್ಮನ್ನು ಎದುರಿನ ಜಗತ್ತಿನಿಂದ ದೂರವಾಗಿಸಿ ನಮ್ಮೊಳಗೆ ಹೊಸ ಪ್ರಪಂಚವನ್ನೇ ಸೃಷ್ಟಿಸಿರುವ ಭ್ರಮೆಯ ವಸ್ತು ಮೊಬೈಲ್. ಅಲ್ಲಿ ಕಾಣುವ ಅಗಾಧ ಸಂಖ್ಯೆಯ ಗೆಳೆಯರು, ಹಿಂಬಾಲಕರು, ಪ್ರತಿಕ್ರಿಯೆಗಳು, ಲೈಕ್ಗಳು ನಮ್ಮಲ್ಲಿ ಭ್ರಮೆಯನ್ನೇ ಸೃಷ್ಟಿಸಿರುತ್ತವೆ. ಆದ್ದರಿಂದ 2026ರಲ್ಲಿ ದಿನದ ಮೊಬೈಲ್ ಬಳಕೆಯ ಅವಧಿ 1 ಅಥವಾ 2 ಗಂಟೆಗಳನ್ನು ಮೀರದಿರಲಿ. ಆರನೆಯದು ಸಕಾರಾತ್ಮಕ ಅಂಶಗಳತ್ತ ಗಮನ. ಇಂದು ನಾವು ಸಕಾರಾತ್ಮಕ ಅಂಶಗಳಿಂದ ನಕಾರಾತ್ಮಕ ವಿಷಯಗಳಿಗೆ ಹೆಚ್ಚು ಪ್ರತಿಕ್ರಿಯಿಸುತ್ತಿದ್ದೇವೆ. ಅವು ದಾಖಲಾಗುತ್ತಾ ನಮ್ಮನ್ನು ಖಿನ್ನತೆಗೆ, ನಿರಾಸೆಗೆ ದೂಡುತ್ತವೆ. ಹೊಸ ವರ್ಷದಲ್ಲಿ ಇಂತಹ ನಕಾರಾತ್ಮಕ ಅಂಶಗಳನ್ನು ದೂರವಿಡೋಣ. ಇನ್ನು 8ನೆಯದು ಮೌಲ್ಯಯುತ ಒಡನಾಟ. ನಮ್ಮ ಸ್ನೇಹ ಒಡನಾಟಗಳು ನಮ್ಮನ್ನು ರೂಪಿಸುತ್ತವೆ. ಎಷ್ಟೋ ಬಾರಿ ನಾವು ನಮ್ಮ ಸುತ್ತಲಿನ ಸಂಗತಿಗಳ ಪ್ರತಿರೂಪದಂತಿರುತ್ತೇವೆ. ಮನಸ್ಸನ್ನು ಹಗುರವಾಗಿಸುವ ಸಕಾರಾತ್ಮಕ ಸಂಗತಿಗಳನ್ನು ಬಿತ್ತುವ ಮೌಲ್ಯಯುತ ಒಡನಾಟವನ್ನು ಬೆಳೆಸಿಕೊಳ್ಳೋಣ. ಇನ್ನು ಅತಿ ಭಾವುಕತೆ ಮತ್ತು ನಿರ್ಭಾವುಕತೆ. ಯಾವ ವಿಷಯವೇ ಆದರೂ ನಾವು ಪ್ರತಿಕ್ರಿಯಿಸಿದಂತೆ ಇರುತ್ತದೆ. ಅತಿ ಭಾವುಕತೆಯು ನಿರ್ಭಾವುಕತೆಯಷ್ಟೇ ಅಪಾಯಕಾರಿ. ಅದು ನಮ್ಮ ತಾರ್ಕಿಕ ಗುಣವನ್ನು ದುರ್ಬಲಗೊಳಿಸುತ್ತದೆ. 2026ರಲ್ಲಿ ಬದುಕಿನ ಘಟನೆಗಳನ್ನು ತಾರ್ಕಿಕವಾಗಿ ಸ್ವೀಕರಿಸೋಣ. ಇನ್ನು ವ್ಯಾಯಾಮ. ದಂಡಿಸದ ಹೊರತು ದೇಹ ಸ್ವಸ್ಥವಾಗಿರುವುದಿಲ್ಲ. ಹೆಚ್ಚುತ್ತಿರುವ ಹೃದಯಾಘಾತ, ಸ್ಟ್ರೋಕುಗಳು ಇದಕ್ಕೆ ಸಾಕ್ಷಿ. ಹೀಗಾಗಿ ಪ್ರತಿದಿನ ನಿಯಮಿತವಾಗಿ ವ್ಯಾಯಾಮ ಮಾಡುವ ಅಭ್ಯಾಸ ಬೆಳೆಯಲಿ. ವ್ಯಾಯಾಮ ಆಯ್ಕೆಯಲ್ಲ, ಇದು ಅನಿವಾರ್ಯತೆ. ಇನ್ನು ಓದುವುದು ಅಂತರಂಗವನ್ನೇ ನಮ್ಮೆದುರು ತೆರೆದಿಡುವ ಪ್ರಕ್ರಿಯೆ. ಕಲ್ಪನಾ ವಿಸ್ತಾರವನ್ನು ಹಿಗ್ಗಿಸುವ ಸುಕ್ರಿಯೆ. ಮನೋರಂಜನೆಯ ಸೀಮಿತತೆಗೆ ಸಿಕ್ಕು ದೃಶ್ಯ ಮಾಧ್ಯಮಗಳು ಹೇಳದೇ ಹೋದ ಸತ್ಯಗಳು ಮತ್ತು ನಿಲುಕಿಗೆ ಸಿಗುವುದು ಓದಿನಲ್ಲಿ ಮಾತ್ರ. ದಿನಕ್ಕೆ ಕನಿಷ್ಠ 20 ಪುಟಗಳಷ್ಟಾದರೂ ಓದುವ ಅಭ್ಯಾಸ ಬೆಳೆಸಿಕೊಳ್ಳೋಣ. ಇನ್ನು ಹಾಡು ಕೇಳುವುದು. ಬದುಕನ್ನು, ಅದರ ಏರಿಳಿತವನ್ನು ಮನುಷ್ಯನ ಒಂದು ದಾರಿಯ ಮೂಲಕ ದುಡಿದದ್ದನ್ನು 1000 ದಾರಿಗಳ ಮೂಲಕ ಕಳೆಯುವ ಇಂದಿನ ವಾತಾವರಣದಲ್ಲಿ ಆದಾಯದ ಒಂದು ಭಾಗವನ್ನು ನಿರಂತರವಾಗಿ ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳೋಣ. ಇನ್ನು ಹೂಡಿಕೆ. ಅನುಕೂಲಕ್ಕೆ ತಕ್ಕಂತೆ ಒಂದನ್ನು ಆಯ್ಕೆ ಮಾಡಿಕೊಂಡು
ಉಳಿದ ಹಣವನ್ನು ಹೆಚ್ಚಿಸುವ ಜಾಣ್ಮೆ ನಮ್ಮದಾಗಲಿ. ಎಲ್ಲವೂ ಸರಕುಗಳಾಗಿರುವ ಕಾಲಮಾನದಲ್ಲಿ ನಾವಿದ್ದೇವೆ. ಕೂತಲ್ಲೇ ನೂರಾರು ಆಮಿಷಗಳು ನಮ್ಮನ್ನು ಖರ್ಚು ಮಾಡುವಂತೆ ಪ್ರೇರೇಪಿಸುತ್ತದೆ. ಅಗತ್ಯವಾದುದಷ್ಟನ್ನೇ ಗುರುತಿಸಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸೋಣ. ಇನ್ನು ತೋಟಗಾರಿಕೆ. ಮನಸ್ಸಿನ ಎಷ್ಟೋ ಅಶಾಂತಿ, ಉದ್ವೇಗ, ರೋಗಗಳಿಗೆ ಮದ್ದು ಪರಿಸರದಲ್ಲಿದೆ. ಆ ಪರಿಸರದಿಂದ ನಾವೀಗ ದೂರ ಬಂದಿದ್ದೇವೆ. ಮನೆಯ ವರಾಂಡದಲ್ಲಿ, ಕುಂಡಗಳಲ್ಲಿ ಹೂವು, ಹಣ್ಣು, ತರಕಾರಿಗಳನ್ನು ಬೆಳೆಸುವ ಅಭ್ಯಾಸ ಮಾಡಿಕೊಳ್ಳೋಣ. ದಿನದ ಒಂದಿಷ್ಟು ಸಮಯವನ್ನು ಹಸಿರಿನ ಪಾಲನೆಯಲ್ಲಿ ಕಳೆಯೋಣ. ಪರಿಶುದ್ಧತೆ. ವ್ಯಕ್ತಿತ್ವದಲ್ಲಿಲ್ಲದ ಸ್ವಾಸ್ಥ್ಯವನ್ನು ಬಾಳಿನಲ್ಲಿ ಕಾಣುವುದು ಸಾಧ್ಯವಿಲ್ಲ. ಬಾಹ್ಯದಷ್ಟೇ ಅಂತರಂಗವೂ ಶುದ್ಧವಾಗಲಿ. ಅದು ಇನ್ನಷ್ಟು ತಾಳ್ಮೆ, ಪ್ರೀತಿಯನ್ನು ಬೆಳೆಸೋಣ. ಪ್ರಾಣಿ ಪ್ರೀತಿ. ಎಂದಿಗೂ ದೊಡ್ಡವರಾಗದ ಮಕ್ಕಳೆಂದರೆ ಪ್ರಾಣಿಗಳು. ಅವು ತೋರಿಸುವ ಪ್ರೀತಿಯಲ್ಲಿ ಅವಶ್ಯಕವಾಗಿ ಬೇಕಾದುದೇನೋ ಇದೆ. ಅವುಗಳೆಡೆಗೆ ಕರುಣೆ ಬೆಳೆಸಿಕೊಳ್ಳೋಣ. ನಿರೀಕ್ಷೆ. ಪರಿಶ್ರಮಗಳು ಬರಿದೆ ಪ್ರತಿಫಲಕ್ಕಾಗಿ ಅಲ್ಲ, ಪಾಠಕ್ಕಾಗಿಯೂ ಮಾಡಲ್ಪಡುತ್ತವೆ. ಎಸಗುವ ಪ್ರತಿ ಕಾರ್ಯಕ್ಕೂ ಪ್ರತಿಫಲ ನಿರೀಕ್ಷೆ ಮಾಡದೆ ಅದರ ಆಚೆಗಿನ ಸೂಕ್ಷ್ಮ ಫಲಿತಾಂಶವನ್ನು ಮನಗೊಳ್ಳುತ್ತಾ ಹೋಗುವವನಿಗೆ ಬದುಕಿನ ಮೇಲೆ ದೂರುಗಳಿರುವುದಿಲ್ಲ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ. ಧನ್ಯವಾದಗಳು.